ಸತ್ಯದ ಅನಾವರಣವನ್ನು ಮಾಡ್ತಾ ಇದೆಯಲ್ಲ ಅದು ಆಸೆಯ ದೊಡ್ಡ ಸತ್ಯ ಅಂತ ತುಂಬ ಸರಿಯಾಗಿ ಅನಿಸುತ್ತೆ ನನಗೆ. ಅಂದರೆ ಮೊದಲು ಆರಂಭದಲ್ಲಿ ಈ ಥರ ಆಗುತ್ತಾ ಅಂತ ಇದಾಗುತ್ತಾ ಅಂತ ಅನಿಸ್ತಾ ಇತ್ತು. ಆದರೆ ಒಂದು ಸರಿ ಶುರು ಆದಮೇಲೆ ನಿಧಾನವಾಗಿ ನಿಂತಿದ್ದಾರೆ. 10 ವಾರ ಸಿಕ್ಕ ಯಶಸ್ಸಲ್ಲ, ಮೊದಲ ವಾರ ಹೇಳ್ತಾರೆ, 2ನೇ ವಾರ ಹೇಳ್ತಾರೆ. ಈಗ ಈ ಒಂದು ವರ್ಷದ ನಂತರ ಜನ ಪ್ರೀತಿ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಇಲ್ಲಿರೋ ಅಷ್ಟೂ ಜನಕ್ಕೂ ಆಗಿರುವಂಥ ಥ್ರಿಲ್ ಇದೆಯಲ್ಲ, ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಹುಶಃ ಒಂದು ಮೀಟಿಂಗ್ ಆಗಬೇಕು, ಒಂದು ಪ್ರೆಸ್ ಮೀಟ್ಸ್ ಆಗಲ್ಲ. ಒಂದು ನನ್ನ ಪತ್ರಿಕಾಮಿತ್ರರಲ್ಲಿ ನಿಜವಾಗ್ಲೂ ನಿಮ್ಗೆ ಹೇಳೋದು ಆಶ್ಚರ್ಯ ಆಗಿದೆ. ಒಂದಿನ ಪ್ರತಿಯೊಬ್ಬರಿಗೂ ಒಂದೊಂದು ದಿನ, 2 ದಿನ, 4 ದಿನ ಬೇರೆ ಬೇರೆ ಕಡೆ ಯಾವುದ್ಯಾವುದೋ ಸಂದರ್ಭದಲ್ಲಿ ಹೋಟ್ಲು, ಅದು ಇದು, ದೇವಸ್ಥಾನ, ಯಾವುದೋ ಮದುವೆ ಮುಂಚೆ ಯಾವುದೋ ಕಾರ್ಯಕ್ರಮ ಹೋಗ್ತಾರೆ. ಅದೆಲ್ಲ ಜನಗಳ ಪ್ರೀತಿ ಮಾಡ್ತಾ ಇರೋ ರೀತಿ ಒಂದು ದೊಡ್ಡ ಅರ್ಥದ ಯಶಸ್ಸು, ದೊಡ್ಡ ಅರ್ಥದ ಯಶಸ್ಸು. ಇದು ಹೌದ್ರೆ ನಮ್ಮ ಆಣು ಕ್ಯಾಬ್ ಡ್ರೈವರ್ ಸರ್ ಯಾರೋ ಅಷ್ಟೂ ಜನಕ್ಕೂ ಒಬ್ಬ ಒಂದು ದಿವಸ ಫೋನ್ ಮಾಡ್ತಾನೆ, ಇದು ನನ್ನ ಮನೆ ಕತೆ ಸರ್, ನಿಮ್ಮ ಮನೆ ಕತೆ ಅಂತ ಕೇಳಿದೆ ನಾವು. ಅದನ್ನ ನಾನು ಮಾಡಿ ಅದನ್ನ ಹಾಕಿ ನಾನು ಮೀಡಿಯಾದಲ್ಲಿ ಹಾಕ್ತೀನಿ. ಇದು ನನಗೂ 3 ಜನ ಮಕ್ಕಳು ಸರ್, 3 ಜನ ಸೇರಿದ್ರು. ಹಿಂಗೆ 2ನೇವ್ರು ಮದುವೆ ಮಾಡಿದ್ರು ಓಡೋದು, 3ನೇ ಮೊದಲನೇ ನೋಡಿದ್ರು ಸರ್. ನಾನು ಮದುವೆ ಮಾಡಿದೆ ಸರ್, ಕರ್ಕೊಂಡ್ಬಂದು ಈಗ ನಮ್ಮಲ್ಲೇ ಗಲಾಟೆ ನಡೀತಾರೆ ಸರ್, ಇದು ನಮ್ಮನೆ ಕತೆಗೆ ತೊಗೊಂಡು ಮಾಡಿಬಿಟ್ಟಿದಾರಲ್ಲ ಸರ್ ಅಂತೆಲ್ಲ ಹೇಳ್ತಾರೆ. ನಮಗೆ ದೊಡ್ಡ ಶಾಕ್ ಅದು, ಹೌದಾ ಅಂತ. ಅಲ್ಲಿಗೆ ಮೂಲ ಇದನ್ನು ಬರೆದಲ್ಲ ಕಥೆಗಾರ ಮತ್ತು ಕನ್ನಡಕ್ಕೆ ಅದನ್ನು ತಂದ ಮೇಲೆ ಬರೆದಲ್ಲ ಸಂಭಾಷಣೆಗಾರ, ಮತ್ತು ಆಮೇಲೆ ಅದನ್ನು ಪ್ರತಿ ಕ್ಷಣ ದೊಡ್ಡದೊಂದು ಫೈರ್ ಇಟ್ಕೊಂಡು ಕೆಲಸ ಮಾಡೋದು. ಫೈರ್ ಅದು ಎಂತ ಎನರ್ಜಿ, ಪ್ರತಿ ಪಾತ್ರಕ್ಕೂ ನಿಮ್ಗೆ ಹೋಗ್ತಾ ಒಂದು ಎನರ್ಜಿ ಸೃಷ್ಟಿ ಆಗುತ್ತೆ. ಅದು ಬಹುಶಃ ಮಿಕ್ಕ ಎಲ್ಲ ಸೀರಿಯಲ್ಗಳಲ್ಲೂ ಇಲ್ಲದೆ ಇರುವಂಥ ಒಂದು ಸ್ಪೆಷಲ್ ಎನರ್ಜಿ ನಮ್ಮ ಅಷ್ಟೋ ಜನ ಆಕ್ಟರ್ಸ್ಗಳಲ್ಲಿ ಕಂಡಿಲ್ಲ. ಅದು ಈ ಸೀರಿಯಲ್ನ ಒಂದು ದೊಡ್ಡ ಯಶಸ್ಸು. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಮತ್ತೊಂದು ಒಂದು ವಾಹಿನಿ ಮತ್ತು ಅಷ್ಟೂ ಜನರು ಪ್ರತಿಯೊಬ್ಬರೂ ಟೀಮ್, ಇಡೀ ಟೀಮ್, ಸಂಭಾಷಣೆ ಬರೆಯೋನು, ಸಂಗೀತ ಮಾಡೋನು, ಎಡಿಟಿಂಗು, ಕ್ಯಾಮರಾಮನ್ ಎಲ್ಲರೂ ಸೇರಿಕೊಂಡು, ಮತ್ತು ಮಾಧ್ಯಮದವರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲ ಚಾನಲ್ಗಳಲ್ಲಿ ಇವತ್ತು ಹಿಂಗೆ ಓಪನ್ ಆದರೆ ಆಸೆ ಗನಿಷ್ಠ ನನಗೆ ಗೊತ್ತಿರೋಗೆ 4-5 ಪ್ರೋಮೋ ಹೊಂದಿದ್ದರಿಂದ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಮಾತಾಡ್ತಾರೆ, ನಿಮ್ಗೆ ಅವ್ರು ಇಷ್ಟನಾ ಇವ್ರು ಇಷ್ಟನಾ ಅಂತೆಲ್ಲ ಹೇಳ್ತಾ ಇದೆ. ಈ ಥರ ಚಾನಲ್ಲು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಮೋಟ್ ಮಾಡಿದ್ದು ಕೂಡ ಒಂದು ದೊಡ್ಡ ಇಶ್ಯೂ ಆಯಿತು. ಹಾಗಾಗಿ ನಮ್ಮ ಎಲ್ಲ ದೊಡ್ಡ ಯಶಸ್ಸು ಚಾನಲ್ಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಮಾಧ್ಯಮಗಳಿಗೆ, ಮತ್ತು ಎಲ್ಲಕ್ಕಿಂತ ದೊಡ್ಡ ಇಡೀ ಕರ್ನಾಟಕ ನಮ್ಮನ್ನು ಪ್ರೀತಿ ಮಾಡಿ ಇಲ್ಲಿಯ ಪ್ರತಿಯೊಬ್ಬ ನಟ ನಟರು ಅದಕ್ಕೋಸ್ಕರನೇ ಜೀವಿಸಿ ಬಂದಿದ್ದಾರೇನೋ ಪಾತ್ರಗಳಾಗಿ ಅಂತ ಪ್ರೀತಿ ಮಾಡ್ತಾರೆ. ಅದು ದೊಡ್ಡ ಯಶಸ್ಸು ಇದೆ. ಅದಕ್ಕಾಗಿ ಇಡೀ ಕರ್ನಾಟಕಕ್ಕೆ 500ನ್ನ ತುಂಬು ಸಂಭ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮುಂದೆ. ಅದಕ್ಕೆ ಕರ್ನಾಟಕಕ್ಕೆ ಒಂದು ದೊಡ್ಡ ಹೃದಯ ತುಂಬಿದ ಪ್ರೀತಿ ಇಡೀ ಟೀಮ್ನ ಪರವಾಗಿ ಆರಂಭ ಮಾಡಿದ್ರೆ ಎಲ್ಲ ಒಬ್ರಿಗಿಂತ ಒಬ್ರು ಸಖತ್ತ ಮಾತಾಡ್ತಾರೆ. ಈಗ ಅವರು ಮಾತಾಡ್ತಾರೆ. ಅಲ್ಲ, ನೀವು ಕೇಳ್ಬೋದು ನಿಮ್ಮ ಇಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಪ್ರತಿಯೊಂದು ಒಬ್ಬೊಬ್ರು ಸಪೋರ್ಟ್ ಇಂದ ಇದು 500 ಎಪಿಸೋಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಅಂದ್ರೆ ಪ್ರತಿಯೊಬ್ರು ಪ್ರೀತಿ ಮಾಡುವಂತ ಒಂದು ಸೀರಿಯಲ್ ಆಗಿದ್ದೆ ನಮ್ಗೆ ಬಹಳ ಸಂತೋಷದ ವಿಷಯ. ಹಲವಾರು ಸೀರಿಯಲ್ಗಳು ಬರುತ್ತೆ, ಹಲವಾರು ಸೀರಿಯಲ್ಗಳು ಹೋಗುತ್ತೆ, ಆದ್ರೆ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಹೆಸರಿಡಿದು ಅಲ್ಲಿ ನಾವು ಏನ್ ಇಟ್ಕೊಂಡಿದೀವಲ್ಲ, ಇಲ್ಲಿ ಪೆಟ್ ನೇಮ್ಸ್ ಇಟ್ಕೊಂಡಿದೀವಿ ಒಬ್ಬೊಬ್ಬರಿಗೆ ಕತೆ ಪ್ರಕಾರ, ಅದನ್ನೇ ಹಿಡಿದು ಕರೀತಾರೆ ಜನ. ಹಂಗೆ ನಮ್ಮನ್ನ ರಿಲೇಟ್ ಮಾಡ್ಕೊಂಡಿದ್ದಾರೆ. ಅದೇ ಒಂದು ದೊಡ್ಡ ವಿಷಯ. ಯಾಕಂದ್ರೆ ಪ್ರತಿಯೊಬ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಹೋಗಿ ಟ್ರಾವೆಲ್ ಮಾಡಿರೋ ಎಲ್ಲಾ ಕಡೆ ಎಲ್ಲರೂ ಈ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್, ಎಲ್ಲರಿಗೂ ಈಗ ಮೊಬೈಲ್ ಅಲ್ವಾ, ಎಲ್ಲರೂ ಆಸೆ ನೋಡ್ತಿರ್ತಾರೆ. ನಾನು ನೋಡಿದ್ರೆ ಒಂದು 80% ಆಫ್ ದಿ ಪೀಪಲ್, 20% 80% ಆಫ್ ದಿ ಪೀಪಲ್ ಬೆಳಗ್ಗೆ ನಾನು ಹತ್ತುವಾಗಲೂ ಸರಿ ಯಾವಾಗಲೂ ಆಸೆ ಹೋಗ್ತಾ ಇರುತ್ತೆ. ಅದ್ ನೋಡಿದಾಗ್ಲೇ ನಮ್ಗೆ ಬಹಳ ಖುಷಿ ಆಗುತ್ತೆ. ಅಂಡ್ ಅವ್ರು ಕೊಡೋ ಪ್ರೀತಿ, ಈಗ ಗೊತ್ತೇ ನಮ್ಮ ಲೊಕೇಶನ್ಗೆ ಹಲವಾರು ಜನ ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಎಲ್ಲಾ ಸಕ್ಸಸ್ಗೆ ನಮ್ಮ ಟೀಮ್, producer, director, channel, and my wonderful co-artist. ಅದೇ ನಾನು ಹಲವಾರು ಸೀರಿಯಲ್ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸೆಟ್. ಇಷ್ಟು ಜೆಲ್ಲಾಗಿರುವಂತ ಸೆಟ್ 1.5 ವರ್ಷ ಆಯ್ತು. ನಮ್ಮಲ್ಲಿ ಯಾವತ್ತೂ ಒಂದು ಸಣ್ಣ ಪುಟ್ಟ ಜಗಳ ಕೂಡ ಆಗಿಲ್ಲ, ಒಂದು ಸಣ್ಣ ಪುಟ್ಟ ಈಗೋ ಇಶ್ಯೂಸ್ ಕೂಡ ಆಗಿಲ್ಲ. ಅಂಡ್ ಒಂದೇ ರೂಮ್ ಅಲ್ಲಿ ಇಷ್ಟು ಜನ ಕೂತಿರ್ತೀವಿ, ಆದ್ರೆ ಯಾರಿಗೂ ಯಾವುದೇ ಭಿನ್ನಾಭಿಪ್ರಾಯ ಬರಲಿಲ್ಲ. ಥಾಟ್ಸ್ ಡಿಸ್ಕಸ್ ಮಾಡ್ತೀವಿ, ಹಂಗ್ ಮಾಡ್ಬೋದಿತ್ತು ಸೀನು, ಹಿಂಗ್ ಮಾಡ್ಬೋದಿತ್ತು ಅಂತ. ಅದು ಬಿಟ್ಟು ಇಟ್ಸ್ ಬೀನ್ ಅ ವಂಡರ್ಫುಲ್ ಟೀಮ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು, ದಿಸ್ ಇಸ್ ಅನ್ ಆಪರ್ಚುನಿಟಿ ನಿಮ್ಮೆಲ್ರಿಗೂ ಹೇಳ್ಬೇಕು. ಥ್ಯಾಂಕ್ ಯು ಸೊ ಮಚ್. ಮೊದಲಿಗೆ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತಹ ನಮ್ಮ ಶಾಸಕರ ವಾಹಿನಿಗೆ ಮೊದಲು ಥ್ಯಾಂಕ್ಸ್. ಯಾಕಂದರೆ ಫಸ್ಟ್ ಟೈಮ್ ಈ ಥರದ್ದು ಪ್ರೆಸ್ ಮೀಟ್ ನಾವು
ಆಸೆ ಕಲಿತ ಹಿಡಿತಾರೆ ಬಂದಿರುವಂತಹ ಎಲ್ಲ ಮಾಧ್ಯಮಗಳಿಗೆ ವೆಲ್ಕಮ್ ಮೈಸೂರಿಗೆ ಹೀಗಿದೆ. ಅವಾಗಿನ ನೋಡ್ತಾ ಇದ್ದೀರಾ ಇಷ್ಟೇ ಫನ್ ಮಾಡಿಕೊಂಡು ಆರಾಮಾಗಿ ಜಾಲಿಯಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಆಯಾ ಎಮೋಷನ್ಸ್ ಇರುತ್ತೆ ನಮಗೆ. ಸೊ ಹಂಗಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಆದರೆ ಈ ಒಂದು ನಾವೆಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ, ನಮ್ಗೆ ಇಷ್ಟವಾಗಿರೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ತುಂಬ ಖುಷಿ. ಯಾವುದೇ ಒಂದು ಕೆಲಸ ಅಥವಾ ಯಾವುದೋ ಒಂದು ಮನೆಗೆ ಅದು ತುಂಬ ಚೆನ್ನಾಗಿದ್ದರೆ ಅದಕ್ಕೆ ಸಕ್ಸಸ್ ಸಿಗೋದು, ಯಶಸ್ಸು ಸಿಗೋದು ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ನಿಜವಾದ ಒಳ್ಳೆಯ ಪ್ರತಿಭೆಗೆ, ಒಳ್ಳೆಯ ಕಲೆಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಗುರುತಿಸಲೇ ಅಂತ ನನಗೆ ನಮ್ಮ ಆಸೆ ಗಂಡ ಆಸೆದಾರರಾಗಿ ಬೆಂಗಳೂರು ತಂಡವನ್ನು ಪೂರೈಸಿದೆ. ಸರ್ ಹೇಳಿದಾಗೆ ನಿಧಾನವಾಗಿ ಗ್ರ್ಯಾಜುಲಿ ಒಂದು ಗ್ರಾಫ್ ಹೀಗೆ ಏರ್ತಾ ಬಂದೆ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಫಸ್ಟ್ ಮಂತ್ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ ಪಬ್ಲಿಕ್ಕಿಂದ. ಆದರೆ ಇವಾಗಂತೂ ನಾನು ನಿಜ ಹೇಳಬೇಕು ಅಂದರೆ ಪರ್ಸ್ನಲಿ ನಾನು ಇವಾಗ ಆಸೆ ಧಾರಾವಾಹಿಗೆ ಒಬ್ಬ ಪಾತ್ರವಾಗಿ ನನ್ನ ಪಾತ್ರ ನಿರ್ವಹಿಸ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಆಸೆ ಧಾರಾವಾಹಿಗೆ ಜನ ತೋರಿಸ್ತಾ ಇರೋದು ಪ್ರೀತಿ, ಆಸೆ ಧಾರಾವಾಹಿಯ ಅಭಿಮಾನಿಗಳಿಗೋಸ್ಕರ ಈ ಧಾರಾವಾಹಿನ ಇಷ್ಟು ಖುಷಿಯಿಂದ ಎಲ್ಲ ದಿನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಮಗೆ ಶಕ್ತಿ. ಅವ್ರನ್ನಂತೂ ಯಾವತ್ತೂ ಬಿಡೋದಿಲ್ಲ. ನಮಗೆ ನಿಜ ಒಂದು ಶಕ್ತಿ ಕೊಟ್ಟು ಇನ್ನೂ ದಿನ ಬಂದು ಮೇಕಪ್ ಹಾಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋಂಥ ಎಲ್ಲ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ತುಂಬ ದೊಡ್ಡ ಥ್ಯಾಂಕ್ ಯು. ಎಸ್ ಪ್ರಿಯಾಂಕ್ ಅವರೇ ನಿಮ್ಗೆ ಏನು ಇಷ್ಟ ಆಗಿದೆ? ಹಾಯ್ ಎವ್ರಿವನ್. ನಾನು ಫಸ್ಟು ಸ್ಟಾರ್ಸ್ ಒನ್ನಾಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಈ ಕ್ಯಾರೆಕ್ಟರ್ಗೆ ನನ್ನನ್ನು ಕಾಸ್ಟಿಂಗ್ ಮಾಡಿದ್ವಿ. ಐ ಆಮ್ ಸೋ ಹ್ಯಾಪಿ. ಇದನ್ನು ನಾನು ಪ್ಯಾಷನಾಗಿ ತಗೊಂಡಿರೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಅನಿಸುತ್ತೆ ಪ್ಯಾಷನಾಗಿ ತೊಗೊಂಡಾಗ ತುಂಬ ಇಷ್ಟಪಟ್ಟು ಮಾಡ್ತೀನಿ, ತುಂಬ ಖುಷಿಯಾಗುತ್ತೆ. ಈ ಥರ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬ ಖುಷಿಯಾಗುತ್ತೆ. ಕೆಲವೊಂದು ಟೈಮು ದುಡ್ಡುಗೋಸ್ಕರ ಮಾಡೋದು ಇರುತ್ತೆ. ಬಟ್ ಪ್ಯಾಷನ್ ಅಂತ ಬಂದಾಗ ತುಂಬ ತುಂಬ ಇಷ್ಟಪಟ್ಟು ಆ್ಯಂಡ್ ಜನಗಳ ರೆಸ್ಪಾನ್ಸು ಅದೇ ಥರ ಇರುತ್ತೆ. ಒಂದು ಕೋಟಿ ಕೊಟ್ಟರು ಏನು ಬೇಕಾದ್ರೂ ತೊಗೋಬೋದು. ಬಟ್ ಜನಗಳ ಪ್ರೀತಿ ಸಿಗೋದಿರುತ್ತಲ್ಲ, ಅದನ್ನ ಹೋಗ್ಬಿಟ್ಟು ನನಗೆ ಪ್ರೀತಿ ಕೊಡಿ ಅಂತ ಯಾರ ಹತ್ರನೂ ಕೇಳೋದಕ್ಕಾಗಲ್ಲ. ಅದು ಅವ್ರ ಮನಸ್ಸಿಂದ ಬರಬೇಕು. ಸೊ ಆ ಥರ ನನಗೆ ಸಿಕ್ತಿದೆ. ನಮಗಂತಲ್ಲ, ಇಡೀ ಟೀಮ್ಗೆ ಜನಗಳ ಆಶೀರ್ವಾದ, ಪ್ರೀತಿ ಎಲ್ಲ ಸಿಕ್ತಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಸೀರಿಯಸ್ಲಿ ನನಗೆ ಈ ಸೆಟ್ಟಿಗೆ ಬರಬೇಕಂತ ಹೇಳಿದ್ರೆ ಸಖತ್ ಖುಷಿ ಆಗುತ್ತೆ. ಮನೇಲಿ ಒಂದು ಫ್ಯಾಮಿಲಿ ಆದರೆ ಇನ್ನೊಂದು ಫ್ಯಾಮಿಲಿ ಥರ ಬಿಲ್ಡ್ ಆಗಿದ್ದೀವಿ ನಾವೆಲ್ಲರೂ. 500 ಎಪಿಸೋಡ್ ಆಗಿದೆ ಅಂತ ಹೇಳಿದ್ರೆ ನಂಬಕ್ಕಾಗ್ತಿಲ್ಲ. ಅಂತ ಬೂಸ್ ಬಂದಂಗೆ ಆಗುತ್ತೆ. ಒಂಥರ ಹ್ಯಾಪಿ. ಏನಕ್ಕಂದ್ರೆ ಈಗ ಮೊನ್ನೆ ಏನೋ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಅನ್ನೋ ಥರ ಫೀಲಿಂಗ್ ಅನಿಸ್ತಿದೆ ನನಗೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಇದು ಸೀನಿಯರ್ಸ್ ರವಿ ಸರ್, ರಮೇಶ್ ಸರ್ ಅಂದ್ರೆ ಆಕ್ಟಿಂಗ್ ಫೀಲ್ಡ್ ವಯಸ್ಸಾಗಿದೆ ಅಂತ ಹೇಳಿಲ್ಲ ಸರ್, ನೀವು ಯೂತು ಎಕ್ಸ್ಪೀರಿಯನ್ಸ್ ಜಾಸ್ತಿ. ನೀವು ಚಿಕ್ಕ ವಯಸ್ಸಿಂದ ದಂಡನೆ ಶುರು ಮಾಡಿರೋದ್ರಿಂದ ಸ್ವಲ್ಪ ಹಂಗ ಅನ್ಸುತ್ತೆ. ಜಸ್ಟ್ ರೀಸನ್ ಇಸ್ 20s. ಸೊ ನಾವು ಏನಾದ್ರು ಅಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಇಲ್ಲಿ ಡೈಲಾಗ್ ಹೇಳ್ಕೊಟ್ಟಿದ್ದು ಮಾಡೋದ್ ಬಿಟ್ಟು ಆಫ್ ಸ್ಕ್ರೀನು ಏನು ಟೈಮ್ ವೇಸ್ಟ್ ಮಾಡ್ತಾ ತರಲೆ ಮಾತಾಡೋದು ಅಷ್ಟೇ ಅಲ್ಲ. ಸರು ತುಂಬಾ ಅಂದ್ರೆ ತುಂಬಾ ಹೇಳ್ಕೊಡ್ತಾ ಇರ್ತಾರೆ ನಮ್ಗೆ ಬೇರೆ ತರ ನಾಲೆಡ್ಜ್. ಅಂದ್ರೆ ಸೀನ್ ಬಗ್ಗೆ ಆ ಸೀನ್ ಈ ತರ ಮಾಡ್ಬೇಕಾಗಿತ್ತು, ಈ ತರ ರೊಮ್ಯಾಂಟಿಕ್ ಸೀನ್ಗಳನ್ನ ಅವರೇ ಡಿಸೈನ್ ಮಾಡ್ತಾರೆ. ನಮ್ ಡೈರೆಕ್ಟರ್ ನೋಡಿ ನಾವೀಗ ಕಲಿತಾ ಇದ್ದೀವಿ. ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟ ನಮ್ಮ ಮಾಡ್ತೀವಿ ಇಷ್ಟೇ. ಆದ್ರೆ ನಮ್ಮಿಬ್ರದ್ದು ಏನಿಲ್ಲ. ಥ್ಯಾಂಕ್ಸ್ ಮೀನಾರ್. ಬಿಕಾಸ್ ಸ್ಕ್ರೀನಲ್ಲಿ ಎಲ್ಲರೂ ಹೇಳ್ತಾರೆ ನಿಮ್ಮಿಬ್ರು ಪೇರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಬೇರೆ ಬೇರೆ ಎಲ್ಲ ಎಕ್ಸಾಂಪಲ್ ಕೊಟ್ಟು ಈ ತರ ಮಾಡ್ಬೇಕಂತೆಲ್ಲ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ನಿನಾದೇ ಕಾರಣ.
ಒಂದು ಹೆಣ್ಮಗುಗೆ ಅಷ್ಟು ಓಪನ್ ಆಗಿ ಬೋಲ್ಡ್ ಆಗಿ ಒಂದು ಆಕ್ಟ್ ಮಾಡೋದಕ್ಕೆ, ಅದು ರೊಮ್ಯಾಂಟಿಕ್ ಸೀನ್ ಅಂತ ಬಂದಾಗ ಆಕ್ಟ್ ಮಾಡೋದಕ್ಕೆ ತುಂಬಾ ಒಂದು ಮುಜುಗರ ಇರುತ್ತೆ, ಅನ್ಕಂಫರ್ಟಬಲ್ ಝೋನ್ ಅನ್ನೋದು ಆಗುತ್ತೆ ನಮಗೆ. ಅದನ್ನ ಇವನು ಕ್ಲಿಯರ್ ಮಾಡಿ ನನಗೆ ತುಂಬಾ ಅಂದ್ರೆ ತುಂಬಾ ಒಂದು ಫ್ರೆಂಡ್ಲಿ ಆಗಿ ನನಗೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿ ಸ್ಕ್ರೀನ್ ಅಲ್ಲಿ ಅಷ್ಟು ಮುದ್ದಾಗಿ ಕಾರಣಕ್ಕೆ ಕಾರಣ ಆಗಿರುತ್ತೆ. ಅದಕ್ಕೆ ಕ್ಯಾಮ್ರಾಮನ್ ಕ್ಯಾಮ್ರಾ Thank you everyone. Thanks to director sir, producer sir and channel ಎಲ್ರಿಗೂ thank you so much. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಹೇಳಬೇಕು. ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಇದೆ, ಈ ಕ್ಯಾರೆಕ್ಟ್ರು ಮಾಡೋಕ್ಕಾಗತ್ತಾ, ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಮ್ಯಾಮ್ ನಂಬಿಕೆ ಇಟ್ಕೊಂಡು ನನಗೆ ಈ ಕ್ಯಾರೆಕ್ಟರ್ ಕೊಟ್ಟರು. ಆ್ಯಂಡ್ ಇನ್ ದ ಮಿಡಲ್ ಬಂದಿದ್ದು ನಾನು, ಇವರೆಲ್ಲ ಫ್ರಮ್ ದ ಬಿಗಿನಿಂಗ್ ಇದ್ರು, ನಾನು ಮಿಡಲಲ್ಲಿ ಬಂದಿದ್ದು ಕ್ಯಾರೆಕ್ಟರು. ಬಟ್ ಸೋ ಮಚ್ ಆಫ್ ಲವ್, ಅಷ್ಟು ಪ್ರೀತಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಆ್ಯಂಡ್ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕಾಣುತ್ತೆ. ವೆನ್ನೆವರ್ ನಾನು ಆಚೆ ಹೋದ್ರೆ ಸಾಕು, ಶ್ರುತಿ ಅಂತ ಕರೆಯೋದು, ಮೈಕಮ್ಮ, ಸೋನ್ ಪಾಪಡಿ, ಅದೇನು ಪೆಟ್ಟೇನಿದೆಯೋ ಅದನ್ನೇ ಕರೆಯೋದು. ರೋಡ್ ಮಧ್ಯೆ ಅಂತೂ ಅಲ್ಲೇ ಕೂಗ್ತಾ ಇರ್ತಾರೆ. ಬಟ್ ದಟ್ ಮಚ್ ಆಫ್ ಲವ್ ನಮ್ಮ ಸೀರಿಯಲ್ಗೋಸ್ಕರ, ನಮ್ಮ ಪ್ರತಿಯೊಂದು ಕ್ಯಾರೆಕ್ಟರ್ಗೋಸ್ಕರ. ನಾನೊಬ್ಳನ್ನೇ ಕೇಳಲ್ಲ, ನಾನೊಬ್ಳೆ ಕಾಣಿಸಿದ್ರು ನಾನೊಬ್ಳನ್ನೇ ಕೇಳಲ್ಲ, ಪ್ರತಿಯೊಬ್ರು ಬಗ್ಗೆನೂ ಕೇಳ್ತಾರೆ. ಅವ್ರು ಅಮ್ಮ ಒಬ್ಬನ ಮಗು ಹೆಂಗಿದೆ, ಅವ್ರದ್ದು ಎವ್ರಿಥಿಂಗ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಸ್ಟೋರಿ ಏನಾಗುತ್ತೆ ಅಂತೆಲ್ಲ ಫ್ಯೂಚರ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ನೀವು ಸೀರಿಯಲ್ ನೋಡಿ ಏನು ಪ್ರಪೋಸಲ್ ಮಾಡ್ತೀನಿ. ಬಟ್ 500 ಎಪಿಸೋಡ್ಸ್ ಅಂದರೆ ಜೋಕ್ ಅಲ್ಲ, ಹ್ಯೂಜ್ ಮೈಲ್ ಸ್ಟೋನ್. ನಮಗೆ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇನ್ನ ಜಾಸ್ತಿನೇ ಆಗಿ, ಮೊನ್ನೆ ತಾನೇ ನಮಗೆ 5,000 ಗ್ರೀಡಿ ಹೌದು, ಬಟ್ ಆದಷ್ಟು ಖುಷಿನೇ. ಆ್ಯಂಡ್ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ, ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಎವ್ರಿ ಒನ್, ನಮ್ಮ ಚಾನಲ್ ಸುವರ್ಣ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಈ ಲಾಸ್ಟ್ ಅಲ್ಲಿ ಮಾತಾಡೋರಿಗೆ ತುಂಬಾ ಡಿಸಡ್ವಾಂಟೇಜ್ ಇರುತ್ತೆ. ಸರ್ ಹೇಳ್ದಂಗೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಮಾತಾಡ್ಬಿಡ್ತಾರೆ. ನನಗೆ ಮಾತಾಡೋಕ್ಕೇನಿಲ್ಲ. ಥ್ಯಾಂಕ್ ಯು ಸುವರ್ಣ ಚಾನೆಲ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಎಲ್ಲರಿಗೂ. ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀನಿ. ನಾನು ಡೈಲಿ ವೈಟ್ ಫೀಟ್ ನಾನೇ ಟ್ರಾವೆಲ್ ಮಾಡೋದು. ಒಂದಿನ ಕಾರಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಹಿಂದೆ ಹಾರ್ನ್ ಹೊಡಿತಾ ಇದ್ದಾನೆ ಯಾರೋ. ಯೂಶಲ್ ಆಗಿ ಕೋವ ಬರುತ್ತಲ್ವಾ, ಯಾವ ಹಾರ್ನ್ ಹೊಡಿತಾರೆ ಅಂದ್ರೆ ಮುಂದೆ ಬಂದು ಪಾರ್ಕ್ ಮಾಡಿ ಮಾತಾಡ್ಸ್ತಾ ಇದ್ದಾನೆ. ಆಸೆ ಸೀರಿಯಲ್ ನೋಡ್ತೀವಿ, ಸೂರ್ಯಣ್ಣನ್ ಕೇಳಿದೆ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ನಾನು ಇದಕ್ಕೆ ಮುಂಚೆ ಏನೂ ಇಲ್ಲದೆ ಇರೋಂಗೆ ಒಂದು ಹೆಸರು ತಂದು ಕೊಟ್ಟಿದೆ ಆಸೆ. ಥ್ಯಾಂಕ್ ಯು ಸೋ ಮಚ್ ಆಸೆ. ಎಲ್ರಿಗೂ ನಮಸ್ಕಾರ. ನಾನು ಮನೋಜ್. ಮನೋಜ್ ಅಂದ್ರೆ ಗೊತ್ತಿಲ್ಲ, ಏನೋ ಮನೋಜ್ ಅಲ್ಲೇ ಏನೋ ನಗು ಇದೆ. 500 ಎಪಿಸೋಡ್ ಅಂತಂದ್ರೆ ಒಂಥರ ಖುಷಿ. ಖುಷಿ ಜೊತೆಗೆ ಒಂಥರ ಈಗ ಹೊಸ ಜವಾಬ್ದಾರಿ. ಸೀರಿಯಲ್ಗೆ, ಚಾನಲ್ಗೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗ್ತಿದ್ದೀರಾ ಅಂತ ಒಂದು ಆತಂಕ ಇದೆ. ಖಂಡಿತ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದರ ರೀಚ್ ಆಗೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಮನೋಜ್ ಅನ್ನೋ ಒಂದು ಪಾತ್ರನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಇಲ್ಲಿಂದ ಯಾಕಪ್ಪ ಅಂತಂದ್ರೆ, ನಾನು ನಮ್ಮ ಅಮ್ಮ ನಮ್ಮ ಅಪ್ಪನ ಇಷ್ಟೊಂದು ಬೈದಿರ್ಲಿಲ್ಲ. ಆತರ ತುಂಬಾ ಚೆನ್ನಾಗಿ ಬೈತಿದ್ರ, ಖುಷಿ ಆಗುತ್ತೆ. ಒಳ್ಳೆ ಪದಗಳನ್ನ ಯೂಸ್ ಮಾಡಿ ಬೈತಾ ಇದ್ದೀರಾ, ಹ್ಯಾಪಿ. ಬೈತಾ ಇದ್ರ ಅಂದ್ರೆ ರೀಚ್ ಆಗಿದ್ದೀನಿ ಅಂತ ಆಗ್ಬೇಕು. ನಿನ್ನೆ ಆಕಸ್ಮಿಕವಾಗಿ ಒಂದು 3 days ಬ್ಯಾಕು ಒಬ್ಬ ಫ್ಯಾನ್ ಸಿಕ್ಕಿದ್ರು, ಆಸೆ ಫ್ಯಾನ್. ನನ್ನ ಫ್ಯಾನ್ ಅಂತ ಹೇಳಿದ್ರು, ಗೊತ್ತಿಲ್ಲ, ಸೂರ್ಯನ್ ಫ್ಯಾನ್. ನಿಮ್ ಫ್ಯಾನ್ ಸರ್ ನಾನು. ಥ್ಯಾಂಕ್ಸ್ ಅಂತ ಫಸ್ಟ್ ಟೈಮ್. ಅವನು ಮದುವೆ ಇತ್ತು, ನೆಕ್ಸ್ಟ್ 2 days ಆದ್ಮೇಲೆ ಒಂದು ಮದುವೆ ಇತ್ತು. ಅವ್ನ ಮದುವೆ ಇತ್ತು, ಬರಲೇಬೇಕು, ಹಾಗೆ ಇನ್ವೈಟ್ ಮಾಡೋದು. ಸೊ ಸುಮ್ಮನೆ ಪಾರ್ಟಿಲಿ ಸಿಕ್ಕಿದ್ರು. ಏನೋ ಜೋಶ್ ಹೇಳ್ಬಿಟ್ಟಿದ್ರೆ ಬಟ್ ತಲೆ ಕೆಡ್ಸ್ಕೊಳ್ಳೋದು. ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ನಂಬರ್ ಕೊಟ್ಟೆ, ಫೋನ್ ಮಾಡಿದ್ದೆ. ಇನ್ನೂ ನನ್ನ ಹತ್ರ ಇದೆ, ವಾಟ್ಸಪ್ ಚಾಟ್ ಮಾಡಿ
ಫೋನ್ ಮಾಡ್ಬಿಟ್ಟಲ್ಲ ಏನು ಮಾಡೋದು ಅಂತ ನಂಬರ್ ಕಟ್ ಮಾಡ್ಬಿಟ್ಟಲ್ಲ ನಾನು ಜೋಶಿದ್ದೆ. ನೆಕ್ಸ್ಟ್ ಮದುವೆ ಹೋಗ್ಲೇಬೇಕಾಯ್ತು. ನನ್ನ ಫ್ರೆಂಡ್ ಎಲ್ಲ ಇದ್ರು, ಹೋಗಿ ಬಾರೋ ಹೇಳಿದ್ರು ಅಂತ. ಸರಿ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಅವ್ರು ಜೋಶಿ ಹೇಳ್ಬಿಟ್ಟಿದ್ರು, ಯಾರೋ ತಂದ್ಬಿಡು ಅಂತ. ನಾನು ಒಬ್ಬರೇ ಚೆಕ್ ಹಾಕೊಂಡ್ಬಿಟ್ಟಿದ್ದೆ, ಹೇಳ್ಬಿಟ್ಟಿದ್ದೀನಿ ಬರ್ತೀನಿ ಅಂತ. ಅವ್ರನ್ನೆಲ್ಲ ಏನೋ ಮಾಡಿ ಕರ್ಕೊಂಡು ಹೋದೆ. ಮದುವೆ ಹೋದೆ, ಅದೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಊಟಕ್ಕೆಲ್ಲ ಕ್ಯೂ ನಿಂತಿದ್ರು. ಆದ್ರೂ ಊಟ ಹೊಟ್ಟೆ ಹಸ್ಬಿಟ್ಟಿದ್ರು ನನಗೆ. ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಊಟ ಮಾಡ್ಕೊಂಡು ಬಂದ ನೆಕ್ಸ್ಟ್ ಡೇ ಫೋನ್ ಮಾಡೋಣ, ಮದುವೆ ಬಂದಿಲ್ಲ ನೀನೆ, ನಾಳೆ ನನ್ನ ಬರ್ತಡೇ ಬಂದ್ಬಿಡೋಣ. ಹೌದು, ನನ್ನ ಬರ್ತಡೇ ಆಕ್ಚುಲಿ ನನ್ನ ಬರ್ತಡೇ ಇದೆಯಪ್ಪ, ಹೌದು ನಿಮ್ಮ ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ಯಾವ ತರ ಜನರನ್ನ ಕನೆಕ್ಟ್ ಆಗಿದೆ ಹೌದು. ಎಲ್ಲೇ ಹೋದ್ರು ಈಗ ತಾನೇ ಸೀರಿಯಲ್ ನೋಡ್ತಾ ಇದ್ದೆ, ಈಗ ತಾನೇ ಜಸ್ಟ್ ನೋಡ್ತಾ ಇದ್ದೆ, ಇಲ್ಲೇ ಬಂದ್ಬಿಟ್ರಲ್ಲ ಅಂತ ಶಾಕ್ ಆಗ್ತದೆ. ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಾವು ನಮ್ಮ ಜನಪ್ರಿಯತೆ ನೋಡ್ಕೊಂಡು ಬಂದಿದೀವಲ್ಲ, ಇದೊಂಥರ ಡಿಫ್ರೆಂಟ್ ಲೆವೆಲ್. ಈ ಗ್ರಾಫು ಹೀಗೆ ಹೋಗ್ತಾ ಹೋಗ್ತಾ ಒಂದೇ ಸಲ ರೈಸ್ ಆಗಬೇಕು. ಮಾರ್ಕೆಟ್ ನಮ್ಮ ಏನ್ ಮಾರ್ಕೆಟ್ ಗೊತ್ತಿಲ್ಲ ನನಗೆ, ಶೇರ್ ಮಾರ್ಕೆಟ್ ಎಲ್ಲ ನಾವೆಲ್ಲ ಯಾವತ್ತೂ ನೋಡಿಲ್ಲ. ಹಾಗೆ ಒಂದೇ ಸಲ ರೈಸ್ ಆಗುವಾಗ ಹೆಂಗಾಗುತ್ತೆ, ಖುಷಿ ಆಗುತ್ತೆ, ಖಂಡಿತ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ತೆಂಗಿನ ಇಷ್ಟಪಡೋ ಎಲ್ರಿಗೂ, ನಮ್ಮ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ನಮ್ಮ ಇಡೀ ಆಸೆ ಟೀಮ್, ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಸಹ ಕಲಾವಿದರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಒನ್ಸ್ ಅಗೇನ್ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಸೊ ಮಚ್. ಲವ್ ಯು. ಕೊನೆ ಒಳಗೆ ಮಾತಾಡೋದಕ್ಕೆ. ಸೊ ಎಸ್, 500 ಸಂಚಿಕೆಗಳನ್ನ ಪೂರ್ಣಗೊಳಿಸಿದ್ವಿ. ಇದು ನಮ್ಮ ಎಫರ್ಟ್ ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ಜನ, ನಾವು ತೆರೆ ಮೇಲೆ ಕಾಣಿಸ್ಕೊತೀವಿ, ಎಫರ್ಟ್ ಹಾಕಿರೋದು ತೆರೆ ಮೇಲೆ ಕಾಣುತ್ತೆ. ಆದ್ರೆ ನಮಗೆ ಹಿಂದೆ ಸಾಕಷ್ಟು ಜನ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲ ಥರದ್ದು. ಅಂದ್ರೆ ಇವಾಗ ಮೇಕಪ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಲೈಟ್ ಆಫೀಸರ್ಸ್ ಎಲ್ಲರೂ ಬರ್ತಾರೆ. ಆ್ಯಂಡ್ ಇದರಲ್ಲಿ ಚಾನಲ್, ಸುವರ್ಣ ಚಾನಲ್ ಏನಿದೆ ಅಲ್ಲ, ಇವರು ಒಂದು ಟೀಮನ್ನೇ ನೇಮಕ ಮಾಡಿರುತ್ತೆ ಈ ಸೀರಿಯಲ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅಥವಾ ಇದು ಏನೇನು ಕರೆಕ್ಷನ್ಸ್ ಬೇಕು, ಏನು ಅಂತ ಎಲ್ಲ ಮಾಡೋದಕ್ಕೆ ಆ ಟೀಮ್ನ ರೆಡಿ ಮಾಡಿರುತ್ತೆ. ಸೊ ಐ ಥಿಂಕ್ ಒಂದು ದೊಡ್ಡ, ಇದು ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು. ದೇ ಆರ್ ದ ಸ್ಟಾರ್ಸ್. ಸೊ ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು. ಅವ್ರನ್ನ ರೆಡಿ ಮಾಡಿರ್ತಿರುತ್ತೆ ನಮಗೋಸ್ಕರ. ಸೊ ನಾವು ಏನಿದ್ರು ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನ ಮಾಡೋದಕ್ಕೆ ಅಂತ ನಾವು ಬರ್ತೀವಿ. ಸೊ ಅದನ್ನ ಮಾಡಿ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದೀವಿ. ಸೊ ನನಗೆ ಎಸ್ಪೆಷಲಿ ಏನು ಅಂತಂದ್ರೆ, ನನಗೆ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದ್ರೆ ಎಲ್ಲಿ ಅಲ್ಲ ಹೋದಾಗ ಶಾಪ ಹಾಕ್ತಾರೆ. ಆಮೇಲೆ ಮನೆ ಅಂದ್ರೆ ನಾನು ಅವ್ರ ಮನೇಲಿ ಒಬ್ಳು, ಅವಳು ಮನೆಯವ್ರಿಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದು ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಸೊ ನಾನು ಸಿಕ್ತಾಗೆಲ್ಲ ಯಾಕೆ ಹಂಗ್ ಮಾಡ್ತೀರಾ ನೀನಂಗೆ, ನೀವು ಯಾಕೆ ಹಂಗ್ ಮಾಡ್ತೀರಾ ನೀನಂಗೆ, ಎಲ್ಲರಿಗೂ ಇವಾಗ ಅದೇ ಇವತ್ತು ಆಕ್ಚುಲಿ ಪೌರ ಕಾರ್ಮಿಕರು ಬಂದಿದ್ರು ನಮ್ಮನ್ನು ಮಾತಾಡ್ಸೋದಕ್ಕೆ ಅಂತ ಮನೆ ಹತ್ರ. ಅವರು, ನಾನು ಮತ್ತೆ ಪೂಜಾ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಯಾರಿದ್ದಾರೆ, ಒಳಗಡೆ ಬರ್ಬೇಕಾದ್ರೆ ಎಷ್ಟು ಒಳ್ಳೆ ಫ್ರೆಂಡ್ ಇದ್ದಾಳೆ ನಿನ್ಗೆ, ನೀನೇನಮ್ಮ ನೀನು ಅವಳನ್ನು ಇದು ಮಾಡ್ಕೊತಿದ್ಯಲ್ಲ, ಅಂದ್ರೆ ಡಿಸ್ಅಡ್ವಾಂಟೇಜ್ ತಗೋತಾ ಇದ್ದೀನಿ ಅಂತ, ಅಂದ್ರೆ ಅಡ್ವಾಂಟೇಜ್ ತಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಪಾಪ ಅವಳನ್ನು ಬಿಡ್ತಾ ಇಲ್ಲ ನೀನು, ಅವಳು ನಿನ್ ಕಷ್ಟಕ್ಕೆ ಎಳ್ಕೊಂಡ್ಬಿಟ್ಟಿದ್ಯಾ ಅಂತ ನನಗೆ ಬೈತಾ ಇದ್ರು. ಅದೇ ಅನ್ಕೋತಾ ಇದ್ದೆ, ಎಲ್ಲಾ ಪಾತ್ರ ಇವಾಗ ಬರೀ ನಾವಷ್ಟೇ ಅಲ್ಲ, ಈ ಸೀರಿಯಲ್ ಅಲ್ಲಿ ಬರುವಂತಹ ಎಲ್ಲಾ ಪಾತ್ರ, ಇವಾಗ ಶ್ರುತಿ ಅಪ್ಪ ಅಮ್ಮ ಇರ್ಬೋದು, ನನ್ನ ತಾಯಿ, ನನ್ನ ಮಗ, ಎಲ್ಲಾ ಪಾತ್ರನೂ ರೆಕಗ್ನೈಸ್ ಆಗಿದೆ. ಸೊ ಅದು ಹೇಗೆ ಸಾಧ್ಯ ಅಂತಂದ್ರೆ ಈ ಕಥೆಗಿರುವಂತ ಶಕ್ತಿ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಎತ್ತ ಹಿಡಿದಿದೆ. ಸೊ ಸ್ವಲ್ಪ ಯಾವಾರಿದ್ರೆ 4ನೇ ರೋಹಿಣಿ ಬರ್ತಿಲ್ಲೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಈಗ ಏನ್ ಅನಿಸ್ತಿದೆ, ಈ ಕ್ಷಣಕ್ಕೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಎಲ್ಲದಕ್ಕಿಂತ ಮೀರಿದೆ. ಅಂದ್ರೆ ಪ್ರಾಜೆಕ್ಟ್ ಅನ್ನೋದು ಇದೆಲ್ಲದಕ್ಕಿಂತ ಮೀರಿದ್ದು. ನಮಗೆ ಸಾಕಷ್ಟು ಹಡಾಬಿಡಿಗಳಾಗ್ತಾ ಇರುತ್ತೆ ಸೆಟ್ಸ್ ಅಲ್ಲಿ, ಅಥವಾ ಸಾಕಷ್ಟು ಮೆಂಟಲಿ ಒಂದಷ್ಟು ಗೊಂದಲಗಳಾಗ್ತಾ ಇರುತ್ತೆ. ಈ ಕ್ಯಾರೆಕ್ಟರ್ನ ನಾವು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಅಂದ್ರೆ, ನನಗೆ ಎಷ್ಟೋ ಸಲ ಪರ್ಸನಲಿ ಎಫೆಕ್ಟ್ ಆಗಿದೆ. ಹಿಂಗ ಇಷ್ಟು ಕ್ರೂರವಾದ ಅಥವಾ ಇಷ್ಟು ಆಮೇಲೆ ರೋಹಿಣಿ ತೀರಾ ಸಾಲ ತಗೊಳ್ಬೇಕಾದ್ರೆ ನನಗೆ ಎಷ್ಟೋ ಸಲ ಆಂಗ್ಸೈಟಿ ಆಗಿದೆ, ಅಂದ್ರೆ ಆತಂಕ ಆಗಿದೆ. ಏನಪ್ಪ ಇವ್ರ ಜೀವನದಲ್ಲಿ ನಾನು ಎಷ್ಟೋ ಸಲ ಹೇಳ್ತೀನಿ ಕೂಡ, ಸರ್ ನನ್ಗೆ ನಿಜವಾಗ್ಲೂ ಆಂಗ್ಸೈಟಿ ಆಗ್ತಾ ಇದೆ, ನನ್ಗೆ ನಿಜವಾಗ್ಲೂ ಆತಂಕ ಆಗ್ತಾ ಇದೆ, ಇಷ್ಟೊಂದು ಸಾಲ ಮಾಡ್ತಾ ಇದ್ದಾಳೆ, ಇವ್ರು ಹೆಂಗ್ ತೀರಿಸ್ತಾಳೆ ಅನ್ನೋ ಆತಂಕ, ಅದು ನಿಜವಾದ ಫೀಲಿಂಗ್ ಅದು. ಸೊ ಹಾಗಾಗಿ ನನಗನ್ಸೋದು ಎಲ್ಲದಕ್ಕಿಂತ ಮಿಗಿಲಾದ್ದು ಪ್ರಾಜೆಕ್ಟ್. ಸೊ ಅದರಲ್ಲಿ ನಾವೆಲ್ಲರೂ ಬರ್ತೀವಿ. ಸೊ ನನಗೆ ಈ ಕ್ಷಣಕ್ಕೆ ಅನಿಸ್ತಾ ಇರೋದು,
ನಾನು ಎಲ್ರೂ ಹೇಳಾಗಿದೆ, ಹಾಗೆ ನಾನು ಸಹ ನನ್ನ ಮನಸ್ಫೂರ್ತಿಯಾಗಿ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುವರ್ಣ ಚಾನಲ್ ಇರ್ಬೋದು, ಶಿಲ್ಪಾ ಮ್ಯಾಮ್, ನಾನು ಈ ಪಾತ್ರ ಒಪ್ಕೋಬೇಕಾದ್ರೆ ನಾನು ಅವಳು ಶ್ರುತಿ ಹೇಳಿದಾಗೆ ನನಗೂ ತುಂಬಾ ಸ್ಕೆಪ್ಟಿಕಲ್ ಆಗಿದೆ. ನಾನು ಒಪ್ಕೊಳ್ಳ ಬೇಡವಾ ಬಿಕಾಸ್ ಈ ಪಾತ್ರದ ಬಗ್ಗೆ ನನಗೆ ಹೇಳಿದ್ರು. ಒಂದು ಹೆಣ್ಣು ಮಗು, ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗಿರುವಂತ ಒಂದು ಪಾತ್ರ, ರೋಹಿಣಿ ಅನ್ನೋ ಪಾತ್ರ. ಅದನ್ನ ನಾನು ಡಿಫೆಂಡ್ ಮಾಡ್ಕೋತೀನಿ. ಎಷ್ಟೋ ಜನ ನನಗೆ ಹೇಳ್ತಾರೆ ತಪ್ಪಲ್ವಾ ನೀವು ಮಾಡ್ತಿರೋದು ಅಂತ. ನನಗೆ ತಪ್ಪು ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಈ ಕಾಲದಲ್ಲಿ ಈ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ನಾನು ಯಾವಾಗಲೂ ಅಷ್ಟೇ ನನ್ನ ಪಾತ್ರನ ನಾನು ಡಿಫೆಂಡ್ ಮಾಡ್ಕೊತೀನಿ. ತಪ್ಪು ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಜನ ಪಾಪ ಅವ್ರ ತಂದೆ ತಾಯಿ ಫೋರ್ಸ್ ಮಾಡಿ ಮದುವೆ ಮಾಡ್ತಿರ್ತಾರೆ. ಅದೇನೋ ಮ್ಯಾರೇಜ್ ವರ್ಕ್ ಆಗಿರೋದಿಲ್ಲ, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಏನೋ ಒಂದಷ್ಟು ಕಷ್ಟಪಡ್ತಿರ್ತಾರೆ. ಈ ಸಹಜವಾದ ಕಥೆನೇ ಜನಕ್ಕೆ ಈಜಿ. ಸೊ ಶಿಲ್ಪಾ ಮ್ಯಾಮ್ಗೆ ಹಾಗೆ ಅಂದ್ರೆ ಶಿಲ್ಪಾ ಮ್ಯಾಮ್ ಅಂದ್ರೆ ನಮ್ಮ ಹೆಡ್, ಬಿಸ್ನೆಸ್ ಹೆಡ್. ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಇರ್ಬೋದು, ಸಂಜಯ್ ಮಹೇಶ್ ಸರಿ, ನಮ್ಮೆಲ್ಲಾ ಪಾತ್ರನೂ ಅವರೇ ಮಾಡ್ತಿರ್ತಾರೆ. ಆಕ್ಚುಲಿ ಅವ್ರ ಬಗ್ಗೆ ನಾವು ಅವರು ಎಲ್ಲಾ ಪಾತ್ರನ ನಿಭಾಯಿಸ್ತಾ ಇರ್ತಾರೆ. ನಮ್ಗೆ ಹೇಳುವಾಗ ಪ್ರತಿಯೊಂದು ಪಾತ್ರನೂ ಅವ್ರು ಜೀವಿಸಿ ನಮ್ಗೆ ಡೈಲಾಗ್ಸ್ ಹೇಳ್ತಾರೆ. ಸೊ ಹೀಗಿರುತ್ತೆ ನಮ್ಮ ಸೆಟ್. ಸೊ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್, ಹಾಗೆ ನಮಗೆ ಎಲ್ಲ ಟೆಕ್ನಿಷಿಯನ್ಸ್, ಹಾಗೆ ನನ್ನ ಕೋಸ್ಟರ್ಸ್. ನನ್ನ ಜೀವನದಲ್ಲಿ ಈ 12 ವರ್ಷದ ಜರ್ನಿಯಲ್ಲಿ ನನಗೆ ಫಸ್ಟ್ ಫ್ರೆಂಡ್ ಸರ್ಕಲ್ ಅಂತ ಸಿಕ್ಕಿರೋದು ಇದೇ. ಸೊ